ಅವರ ಅಹಂಕಾರಕ್ಕೆ ಹೇಳಿ ಧಿಕ್ಕಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಕರ್ನಾಟಕ ದಲಿತ ಸಮಾಜ ಸೇನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಸುಲಿಕುಂಟೆ ಆನಂದ್ ನೇತೃತ್ವದಲ್ಲಿ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದವರು, ತಾಲೂಕು ಕಾರ್ಮಿಕ ಇಲಾಖೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಎಲ್ಲಿದ್ದಾರೆ ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಯುತ್ತಿಲ್ಲ. ಸಾರ್ವಜನಿಕರು ಕಾರ್ಮಿಕ ಕಚೇರಿಯಲ್ಲಿ ಹುಡುಕಿಕೊಂಡು ಬಂಗಾರಪೇಟೆಯಾದ್ಯಂತ ಹುಡುಕಾಡುತ್ತಿದ್ದಾರೆ. ಕೇಂದ್ರ ಸ್ಥಾನವಾದ ತಾಲೂಕು ಕಚೇರಿ ಆವರಣದಲ್ಲಿ ಇರಬೇಕಂತಹ ಕಾರ್ಮಿಕ ಕಚೇರಿ ಬಂಗಾರಪೇಟೆ ಕೇಂದ್ರ ಸ್ಥಾನದಿಂದ 2-3 ಮೈಲಿಗಳಷ್ಟು ದೂರವಿದ್ದು ಗ್ರಾಮೀಣ ಪ್ರದೇಶಗಳಿಂದ ಬರುವ ಸಾರ್ವಜನಿಕರಿಗೆ ಗೊತ್ತಾಗುತ್ತಿಲ್ಲ ಹಾಗೂ ನಿರೀಕ್ಷಕರು ಯಾರು ಎಂಬುದನ್ನು ತಿಳಿಯುತ್ತಿಲ್ಲ. ಆದ ಕಾರಣ ಈ ಕೂಡಲೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಾಲೂಕು ಕಚೇರಿ ಆವರಣದಲ್ಲಿ ಇರಬೇಕೆಂದು ತಾಲೂಕು ದಂಡಾಧಿಕಾರಿ ವೆಂಕಟೇಶಪ್ಪ ಅವರಿಗೆ ಆಗ್ರಹಿಸಿದ್ದೇನೆ ಎಂದು ತಿಳಿಸಿದರು. ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಈ ಕಾರ್ಮಿಕ ಸಚಿವರು ಯಾರಿದ್ದಾರೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ. ಇವತ್ತು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಈ ಕಾರ್ಮಿಕ ಸಚಿವ ಯಾರಿದ್ದಾನೆ ಆತನಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಏನು ಸ್ವಾಮಿ, ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಈ ರಾಜ್ಯನೇನು ದಿವಾಳಿ ಮಾಡೋಕೆ ಹೊರಟಿದ್ದೀರಾ? ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ? ಬಾಲ ಕಾರ್ಮಿಕರು ರಾಜ್ಯಾದ್ಯಂತ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತಿನ ದಿನ 18 ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳೆಲ್ಲ ಗ್ಯಾರೇಜ್ಗಳಲ್ಲಿ, ಹೋಟ್ಲ್ಗಳಲ್ಲಿ ಪೇಂಟ್ ಕೆಲಸ, ಗ್ಯಾರೆ ಕೆಲಸಗಳು ಮಾಡಿಕೊಂಡು ಓದಿದೆ ಇವತ್ತು ಅಲ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದ್ರೆ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯನ ಹಾಳು ಮಾಡಕ್ಕೆ ಕೊಡ್ತಿದ್ದೀರಾ. ನೀವು ಕಾರ್ಮಿಕರಿಗೆ ಕೆಲಸ ಕೊಡಿ, ಉದ್ಯೋಗ ಕೊಡಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿ. ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ನೀವು ಒಂದೊಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ. ಅದನ್ನು ಬಿಟ್ಟು ನೀವು ಬರೀ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದ ಜನತೆಯನ್ನು ಇವತ್ತು ದಿವಾಳಿ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವತ್ತು ಆ ಕಾರ್ಮಿಕ ನಿರೀಕ್ಷಕರು ಯಾರಂತ ಗೊತ್ತಿಲ್ಲ. ಬಂಗಾರಪೇಟೆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆ ಇವತ್ತು ಅಲ್ಲೆಲ್ಲೋ ಶಾಂತಿನಗರ ಒಂದು 2-3 ಮೈಲಿ ಇರ್ತಕ್ಕಂಥ ಎಲ್ಲೋ ಮೂಲೆಯಲ್ಲಿ ಬಿದ್ದಿದೆ. ಸಾರ್ವಜನಿಕರು, ಮಹಿಳೆಯರು, ರೈತರೆಲ್ಲ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಏನು ಸವಲತ್ತುಗಳು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲೆಲ್ಲ ಅಲ್ದಾಡ್ತಾ ಇದ್ದಾರೆ ಬಂದ್ಬಿಟ್ಟು ಕಾರ್ಮಿಕರು. ಪಾಪ ಆ ಇಲಾಖೆ ಎಲ್ಲಿದೆ ಸ್ವಲ್ಪ ಹುಡ್ಕೊಡ್ಬೇಕು ಸರ್. ತಾವು ದಯವಿಟ್ಟು ಹುಡ್ಕೊಡ್ಬೇಕಿಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅವರು ಬೆಳಿಗ್ಗೆ ಬರೋದು, ಸೈನ್ ಹಾಕೋದು, ಸಂಜೆ ಹೋಗಿ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗೋದು. ಬರೀ ಗೋಡನ್ಗಳು, ಹೋಟ್ಲುಗಳು ಅಲ್ಲಿಂದ ಅಲ್ದಾಡ್ಕೊಂಡಿರೋದು, ಹೋಗ್ಬಿಡೋದು. ಇಲ್ಲಿ ಜನರ ಸಮಸ್ಯೆ ಆಲಿಸೋರು ಯಾರು ಸರ್? ದಯವಿಟ್ಟು ಆ ಕಾರ್ಮಿಕ ಇಲಾಖೆ ನಿರೀಕ್ಷೆ ಯಾರಂತ ಗೊತ್ತಿಲ್ಲ, ಕಾರ್ಮಿಕ ಇಲಾಖೆ ಬಂಗಾರಪೇಟೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಅವ್ರನ್ನ ಕರ್ಕೊಬಂದು ನಮ್ಮ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿಯನ್ನು ಕೊಡ್ತೀನಿ, ಮೆಮೊರಾಂಡಮ್ ಕೊಡ್ತೀನಿ. ಏನಾಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಅವ್ರು ಯಾರು ಅಧಿಕಾರಿ ಅಲ್ಲ, ಇಲಾಖೆ ಎಲ್ಲಿದೆ ಅಂತ ಹೇಳಿ ನೋಡೋಣ. ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರ ವಿರುದ್ಧ ಏನನ್ನ ಮಾಡಿ, ಅವ್ರು ಯಾರನ್ನ ಆಗಿರಲಿ ಕರ್ಕೊಬಂದು ಇಲ್ಲೇ ಈ ಆವರಣದಲ್ಲಿ ಅವ್ರ ಕಚೇರಿಯನ್ನು ಕೊಡಿ. ಸಾರ್ವಜನಿಕರಿಗೆ ಕೆಲಸ ಮಾಡೋದು ಬರೋ ಸರ್. ದಯವಿಟ್ಟು ಅವ್ರು ಎಲ್ಲೋ 3-4 ಕಿಲೋಮೀಟರ್ ಇಟ್ಕೊಂಡ್ರೆ ಈಗ ಗಾರೆ ಕೆಲಸ ಹಂಗೆ ಇಟ್ಕೊಂಡು ಇಲ್ಲಿ ನೋಡ್ ನಾನು ಕಿಟಕಿ ಲೋಡ್ ಇಳಿಸ್ತಾ ಇದ್ದಾರಂತೆ.